ದೇಶದಲ್ಲಿ ಮತ್ತೆ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಾಣ್ತಾನೆ ಇದೆ. ಪ್ರತಿ ಲೀಟರ್ಗೆ ಪೆಟ್ರೋಲ್ ದರ 87 ಪೈಸೆ ಹೆಚ್ಚಳ ಆಗಿರೋದು ಜನಸಾಮಾನ್ಯರಿಗೆ ನಿಜಕ್ಕೂ ಈಗ ಇದೇ ಚಿಂತೆ ಆಗ್ಬಿಟ್ಟಿದೆ. ದಿನ ಈ ರೀತಿ ಏರಿಕೆ ಮಾಡ್ಕೊಂಡು ಬದುಕಿದ್ರೆ ನಾವು ಹೆಂಗ್ ಬದುಕದ್ ಸ್ವಾಮಿ ಅಂತಿದ್ದಾರೆ ಜನ. ಪ್ರತಿ ಲೀಟರ್ ಡೀಸೆಲ್ ದರ 91 ಪೈಸೆ ಏರಿಕೆ ಮಾಡಿದ್ದಾರೆ. ಕಳೆದ 10 ದಿನದಲ್ಲಿ ಕಂಪೇರ್ ಮಾಡ್ತಾ ಇದ್ರೆ ಮೂರನೇ ಬಾರಿಗೆ ಈ ರೀತಿಯಾಗಿ ಇಂಧನ ದರ ಸತತವಾಗಿ ಏರಿಕೆ ಕಾಣ್ತಾ ಇರೋದು. ಒಂದು ಕಡೆ ಚಿನ್ನ ಆಗ್ತಾ ಇದೆಯಾ ಪೆಟ್ರೋಲ್ ಡೀಸೆಲ್ ಅನ್ನುವಂಥ ಪರಿಸ್ಥಿತಿ. ಒಂದು ಕಡೆ ಪೆಟ್ರೋಲ್ನ ಚಿನ್ನ, ಡೀಸೆಲ್ನ ಬೆಳ್ಳಿ ಅಂತ ಪರಿಗಣಿಸಬಹುದಾ? ಯಾಕಂತ ಹೇಳಿದ್ರೆ ಅದೇ ರೀತಿಯಾಗಿ ದಿನಕ್ಕೆ ರೈಸ್ ಆಗ್ತಾ ಇತ್ತು. ಮೊದಲೆಲ್ಲ ಚಿನ್ನ ರೈಸ್ ಆದಾಗ ಜನ ಅಚ್ಚರಿ ಪಡ್ತಾ ಇದ್ರು, ಬರ್ತಾ ಬರ್ತಾ ಕಾಮನ್ ಆಗೋಯ್ತು. ಹಾಗೆ ಈಗ ಪೆಟ್ರೋಲ್ ಡೀಸೆಲ್ ಅದೇ ಹಾದಿಯನ್ನ ಹಿಡಿದ್ಬಿಟ್ಟಿದೆ. ಒಂದು ಕಡೆ ಹಿಡಿಯೋ ಥರ ಮಾಡ್ತಾ ಇದ್ದಾರೆ. ಕಳೆದ 10 ದಿನದಲ್ಲಿ ಮೂರನೇ ಬಾರಿ ಇಂಧನ ದರ ಏರಿಕೆ ಕಂಡಿರುವುದು ವಾಹನ ಸವಾರರಿಗೆ ಬೆಳ್ಳಂಬೆಳಿಗ್ಗೆ ಭಾರಿ ತಲೆನೋವಿನ ವಿಚಾರ. ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಮತ್ತೊಂದು ಕಡೆ ನೋಡಿ ನೆನ್ನೆ ಏನೂ ಇಲ್ಲ, ಇವತ್ತು ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರೈಸ್ ಹೈಕ್ ಆಗಿರೋದು. ಎಷ್ಟು ಬಾರಿ ರೈಸ್ ಮಾಡ್ತಾರೆ ಪೆಟ್ರೋಲ್ ಡೀಸೆಲ್ನ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ. ಎಲೆಕ್ಷನ್ ಆಗೋವರೆಗೂ ಸುಮ್ಮನಿದ್ದು, ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದ ಮೇಲೆ ಇನ್ನೇನು ಬರಬೇಕಾಗಿದ್ದ ರಿಸಲ್ಟ್ ಬಂದಾಯಿತು, ಹೈಕ್ ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತೆ ಹೆಚ್ಚಿಸ್ತಾನೆ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಪ್ರತಿ ಲೀಟರ್ ಪೆಟ್ರೋಲ್ ದರ 87 ಪೈಸೆ ಏರಿಕೆ ಮಾಡಿದರೆ ಡೀಸೆಲ್ ರೇಟ್ 91 ಪೈಸೆ ಹೆಚ್ಚಳ ಮಾಡಿ ಒಟ್ಟಾರೆ 96 ರೂಪಾಯಿ 1 ಪೈಸೆ ಕಡಿಮೆ ಅನ್ನುವಂತೆ ಡೀಸೆಲನ್ನು ಕೊಡ್ತಾ ಇದ್ದಾರೆ ಇವರು. ಆದರೆ ಜನರ ಪರಿಸ್ಥಿತಿ ಹೆಂಗಾಗ್ಬೇಡ. ಮೆಟ್ರೋ ಹತ್ತಣ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, BMTC ಹತ್ತಣ ಅಂದರೆ ರಶ್ಶು. ಒಂದು ಕಡೆ ಆನ್ ಟೈಮ್ಗೆ ಆಫೀಸ್ಗಳಿಗೆ ರೀಚ್ ಆಗೋಕ್ಕಾಗಲ್ಲ, ಟ್ರಾಫಿಕ್ಕು, ಬಸ್ ರಶ್ಶು ಅಂದರೆ ಕತೆ ಕೇಳಲ್ಲ ಆಫೀಸ್ಗಳಲ್ಲಿ. ಹಾಗಾಗಿ ಸ್ವಂತ ವಾಹನದ ಮೇಲೆ ಹೆಂಗೋ ಹೋಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬರೋಣ ಅಂದರೆ ಈ ರೀತಿಯಾಗಿ ಪೆಟ್ರೋಲು ಡೀಸೆಲ್ನ ಈ ರೀತಿಯಾಗಿ ಪ್ರೈಸ್ ಹೈಕ್ ಆಗಿ ಜನ ಒದ್ದಾಡ್ತಾ ಇದ್ದಾರೆ. ಜನಸಾಮಾನ್ಯರು ಯಾವುದಕ್ಕೆ ಹೋದ್ರೂ ಮನೆಯಿಂದ ಪೇ ಮಾಡದೆ ಆಚೆ ಕಾಲಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಸಿಚುಯೇಷನ್. ಯಾವುದಕ್ಕೆ ಹೋದ್ರೂ ಪೇ ಮಾಡಬೇಕು, ಯಾವ್ದು ಹೋದ್ರೂ ಪ್ರೈಸ್ ಹೈಕ್, ಈ ಮಟ್ಟಿಗೆ ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿದ್ದಾರೆ. ಒಂದು ಕಡೆ ಜನ ಯಾವಾಗ ರೊಚ್ಚಿಗೆ ಹೇಳ್ತಾರೋ ಗೊತ್ತಿಲ್ಲ. ಪ್ರತಿ ಸರಿ ಹಿಂಗೆ ಆದರೆ ಜನ ಬದುಕೋದಾದ್ರೂ ಹೆಂಗೆ? ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 108 ರೂಪಾಯಿ 5 ಪೈಸೆ. 10 ದಿನದಲ್ಲಿ ಮೂರನೇ ಬಾರಿಗೆ ಇಂಧನ ಬೆಲೆ ಏರಿಕೆ ಕಂಡಿರೋದು. ಬೆಂಗಳೂರಿನಲ್ಲಿ ಡೀಸೆಲ್ ದರ 95 ರೂಪಾಯಿ 99 ಪೈಸೆ. ಪೆಟ್ರೋಲ್ ಡೀಸೆಲ್ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದು. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಈ ರೀತಿಯಾದಂತಹ ಏರಿಕೆ ಜನಸಾಮಾನ್ಯರನ್ನ ಚಿಂತೆಗೆ ದೂಡುವಂತೆ ಮಾಡಿಬಿಟ್ಟಿದೆ. ಬೆಂಗಳೂರಿನಲ್ಲಿ 93 ಪೈಸೆ ಹೆಚ್ಚಳ ಮಾಡಿರೋದು. ಡೀಸೆಲ್ ದರವನ್ನು ನೋಡೋದಾದ್ರೆ 95 ಪೈಸೆ. ಒಟ್ಟಾರೆ ದರ ಏರಿಕೆಯ ಬಿಸಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಒಂದು ಕಡೆ ನೆನ್ನೆ ಏನೂ ಇಲ್ಲ, ಇವತ್ತು ಮಾತ್ರ ಯಾಕೆ ಹಿಂಗೆ ಅನ್ನೋದಾದ್ರೆ ಬೆಳ್ಳಂಬೆಳಿಗ್ಗೆ ವಾಹನ ಸವಾರರಿಗೆ ಶಾಕ್ ಕೊಡಲೇಬೇಕು, ನೀವು ತಲೆ ಕೆಡಿಸ್ಕೊಳ್ಳೇಬೇಕು ಅಂತ ಈ ಒಂದು ಪ್ರೈಸ್ ಹೈಕ್ ಮಾಡ್ದಂಗಿದೆ. ಏನಾದ್ರು ರೀಸನ್ ಕೇಳಿದ್ರೆ ವಾರ್ ಎಫೆಕ್ಟ್ ಅಂತ ತೋರಿಸ್ತಾರೆ. ಆ ಥರ ತೋರ್ಸೋಕೆ ಒಂದು ರೀಸನ್ ಸಿಕ್ತು. ಆದರೆ ಇಲ್ಲಿ ಪರಿಸ್ಥಿತಿ ನೋಡಿ ಎಷ್ಟು ಬಿಗಡಾಯಿಸ್ತಾ ಇದೆ. ಎಲ್ಲ ವಸ್ತುಗಳ ಬೆಲೆ ಏರಿಕೆ, ಅಗತ್ಯ ವಸ್ತುಗಳು ಯಾವುದನ್ನೂ ಬಿಟ್ಟಿಲ್ಲ.